ತಂದೆ ದೇವ್ರು ಇದು ಒಂದು ನುಡಿಸಿದ್ಯಾ ಇದನ್ನ ನಾನ್ ಹೊಡೆದಾಕ್ತೀನಿ. ಅಲ್ಲ ಇಷ್ಟ ದಿವ್ಸ ರಾತ್ರಿ ಹೊತ್ತು ಕನ್ಸ್ ಕಾಣ್ತಾ ಇದ್ದಲ್ಲ, ಈಗ ಹಗಲೊತ್ತು ಕನ್ಸ್ ಕಾಣಕ್ ಶುರು ಮಾಡ್ಬಿಟ್ಟ. ನಾನೆಲ್ಲಾರು ಗದ್ದೆ ಕೆಲ್ಸ ಮಾಡ್ಕೊಂಡು ಆರಾಮಾಗಿ ಇರೋದ್ ಬಿಟ್ಬಿಟ್ಟು ನಿನ್ನ ಹತ್ರ ಮಡಿಕೆ ಕೆಲ್ಸ ಮಾಡಕ್ ಬಂದಲ್ಲ, ಅದು ನೋಡಿ ಅದ್ ಬದ್ಲು ನನ್ ತಲೆ ನೋಡಿದ್ಬಿಡು. ಮಗ ದುಬೈಗೆ ಹೋಗಿ 2 ವರ್ಷ ಆಯ್ತು. ತಗೊಂಡ್ ಸಾಲಕ್ ಬಡ್ಡಿನೂ ಇಲ್ಲ, ಈ ಕಡೆ ಅಷ್ಟು ಇಲ್ಲ. ನೀನು ಮಗ ಬರ್ತಾನ ಅಲ್ಲೇ ಯಾರನ್ನ ಕಟ್ಕೊಂಡ್ಬಿಟ್ಟಾನ ಅಂತ ಅನುಮಾನ ಬರ್ತಾ ಇತ್ತು ನನಗೆ. ನಿನ್ನ ಬಾಯ ಯಾಕಡೆನ ಅಲ್ಲ ಕಣಯ್ಯ, 4 ಜನದಂಗೆ ನಾವು ಬಾಳ್ಬೇಕು ಅಂತ ತಾನೇ ನಿನ್ನ ಹತ್ರ ಸಾಲ ಮಾಡಿ ನನ್ ಮಗನ್ ದುಬೈ ಕಳ್ಸಿದ್ದು. ಹೊಟ್ಟೆ ಗುಟ್ಟಿದ ಮಗ ಹಿಂಗ್ ಮಾಡ್ತಾನೆ ಅಂತ ನಿಂಗೆ ಗೊತ್ತಿತ್ತ? ನಿನ್ ಪುರಾಣ ಎಲ್ಲ ನನಗ್ ಬೇಕಾಗಿಲ್ಲ. ನಿನ್ನ ಮಗ ದುಬೈಗೆ ಹೋಗೋನು ಇಲ್ಲ ಬರೋದು ಕಾಸಿಲ್ದೆ ಬಾಂಬೆ ಸ್ಟೇಷನ್ ತಿರ್ಪೆ ಎತ್ತವನೋ ಯಾವನ ಗೊತ್ತು. ನೋಡು, ತಗೊಂಡಿದ್ ಸಾಲಕ್ಕೆ 2 ವರ್ಷದ ಬಡ್ಡಿ ಸೇರಿಸಿ ತಿಂಗಳು ಕೊಡ್ಲಿಲ್ಲ ಅಂದ್ರೆ ಇರೋದಕ್ ಮನೆ ಇರಕ್ಕಿಲ್ಲ. ಬಾಯ್ ಮಾಡಾಕ ಯಾಕಮ್ಮ ಶಾಪ ಹಾಕ್ತಿದ್ಯಾ? ಬಾಯಿ ಮುಚ್ಕೊಂಡ್ ಕೂತ್ಕೊಳ್ಳೆ ಸಾಕು. ದುಡ್ಡಿದ್ರಲ್ಲ ಅವಯ್ಯಂಗ್ ಕೊಡೋದು. ಅಲ್ಲ ಸಾಲ ಕೊಡಕ್ ಮುಂಚೆ ಅವಯ್ಯ ಯೋಚನೆ ಮಾಡ್ಬೇಕಿತ್ತು, ಇವ್ ಅಮ್ಮಂಗ್ ಸಾಲ ಕೊಡ್ಲಾ ಬೇಡ್ವಾ ಅಂತ. ಈ ವಯ್ಯನ್ ದುಡ್ಡ ನಾನು ನುಂಗಾಕಿದ್ದೀನ? ಆ ದುಡ್ಡಲ್ಲಿ ತಾನೆ ನಿಮ್ಮ ಅಣ್ಣ ದುಬೈಗೆ ಹೋಗಿರೋದು. ಅವ್ನು ಕಳ್ಸಿದ್ರೆ ತಾನೆ ನಾನು ಈ ವಯ್ಯನ್ ಕೊಡೋದು. 4 ದಿನ ತಡ್ಕೊಳಕ್ ಆಗ್ಲಿಲ್ಲ ಅಂದ್ಮೇಲೆ ಈ ವಯ್ಯ ಬಡ್ಡಿ ವ್ಯವಹಾರ ಯಾಕೆ ಮಾಡ್ಬೇಕು ಅಂತೀನಿ. ಆಹಾ, ನಿನ್ನಂತ ಬಂಡ ತಾಯಿನ ನಾನು ಎಲ್ಲೂ ನೋಡಿಲ್ಲ. ಯಾವಾಗಾದ್ರೂ ಕೊಟ್ಕೋ, ಏನಾದ್ರೂ ಮಾಡ್ಕೋ, ಲಬ ಲಬ ಅಂತ ಬಾಯಿ ಬಟ್ಕೊಂಡು ಮನೆ ಮರ್ಯಾದೆನ ತೆಗಿಬೇಡ. ನಾ ಸ್ನಾನಕ್ಕೆ ಹೋಗ್ತೀನಿ. ಹೋಗೋಗು. ನಿಮ್ಮ ಅಪ್ಪ ಅದೇನು ಹುಟ್ಟಿಸ್ಬಿಟ್ಟ ನಿಮ್ಮಿಬ್ಬರನ್ನ. ನಾನ್ ಸ್ನಾನ ಮಾಡಕ್ ಬಂದೀನಿ. ಸ್ನಾನದ ಮನೆಗೆ ನೀ ಸ್ನಾನ ಮಾಡೋದ್ನ ಇನ್ನೂ ಹೊಸ ಜ್ವರ ಕೂಗೇಳೆ 10 ಜನ ಸೇರ್ಕೊಂಡು ಜಾತ್ರೆ ಮಾಡ್ಲಿ. ನಿನಗೆ ಆ ದೇವ್ರೇ ಬುದ್ಧಿ ಕೊಡಬೇಕು. ಎಲ್ಲ ಬಾಗ್ಲ ಹಾಕೊಂಡು ಸ್ನಾನ ಮಾಡಿದ್ರೆ ಇವಳು ಬಾಗ್ಲು ತಕ್ಕೊಂಡು ಸ್ನಾನ ಮಾಡ್ತಾರೆ. ಯಪ್ಪೋ ಯಪ್ಪೋ ನೀನ್ ನೋಡು, ನೋಡ್ಬೇಕಾದ್ ನಾನ್ ನೀನ್ ನೋಡು. ಯಮ್ಮೋಯ್, ನನ್ ಸ್ನಾನ ಆಯ್ತು, ಬಟ್ಟೆ ಬದಲಾಯಿಸೋದೊಂದೇ ಬಾಕಿ. ಇವಳೆ ಸ್ನಾನ ಮಾಡ್ತಿದ್ದಲ್ಲ, ಸದಾ ಮೇಲೆ ನಾಚ ಮಾಡ್ತಿದ್ದಲ್ಲ. ನಿನ್ನ ಒಳ್ಳೆ ಕೆಲಸ ಮಾಡಲಪ್ಪ ಇವಳು. ಯಾಕೆ ಲಬ ಲಬ ಅಂತ ಬಾಯ್ ಬಡ್ಕೊತಾ ಇದ್ಯಾ ನೀನು? ನಾನೇನ್ ಬಡ್ಕೋತಾ ಇಲ್ಲ, ನೀನೇ ಸ್ನಾನ ಮಾಡಕ್ಕೂ ಬಿಡದೆ ಲಬ ಲಬ ಅಂತ ಬಾಯ್ ಬಡ್ಕೋತಾ ಇರೋ. ನಾನಾ? ಏನ್ ಮಾಡ್ತೇ ಹೇಳು, ನಿನ್ ವಯಸ್ಸಾಗ್ ಮಾಡ್ತೈತೆ. ನಮೋ ಭೂತನಾಥ, ನಮೋ ಸ್ವಾಮಿನಾಥ, ನಮೋ ನಮೋ ನಮ ಸ್ವಾಮಿನಾಥ. ಪ್ರೇಮದಿಂದ ಕರೆದೆ ನಾನು ಭಕ್ತಿಯಿಂದ. ಲಕ್ಷ್ಮಿ, ನಮೋ. ಮಳೆ ಬರ್ತಿದ್ಯಾ ನೋಡು. ನಂಗೂ ಮಾನ ಮರ್ಯಾದೆ ರೋಸ ದ್ವೇಷ ಐತೆ ಕಣ. ಎಷ್ಟು ನಾನು ಬಿಟ್ಟು ತಿನ್ಕೊಂಡಿರ್ಲಿ, ಏನೋ ನಿನ್ ಸಹಾಯ ಮಾಡೋಣ ಅಂತ. ಎತ್ತರ ಸಂಕಟ ನಿಂಗೆ ಗೊತ್ತಾಗಬೇಕು. ಕೊಟ್ಲಕ್ಷ್ಮಿ, ಬಣ್ಣದ ಮಾತಿಗೆ ಯಾರು ಬೆರ್ಗಾಗೋರಿಲ್ಲ ಅಂತ ನಮ್ಮ ಅಪ್ಪನ ಮೋಸಿ ಹೇಳು. ಇರೋ ವಿಚಾರ ಹೇಳಿದ್ರೆ ಬಣ್ಣದ ಮಾತಂತಿಯಲ್ಲ. ಪುಟ್ರಾಜ, ನೀನು ಸಂತಿಗೆ ವ್ಯಾಪಾರಕ್ಕೆ ಹೋಗ್ತಿದ್ಯಾ, ದುಡ್ಡೆಲ್ಲ ನಿಕ್ಕಟ್ಟಿದ್ಯಲ್ಲ, ಯಾರನ್ನ ಹೊಡ್ಕೊಂಬಿಟ್ರೆ ಅದಕ್ಕೆ ಮನೆಗೆ ಇಕ್ಕೋಗು ಅಂತ ಹೇಳದ್ನಪ್ಪ. ನಿಕ್ಕರಲ್ಲಿಟ್ಟಿರೋ ದುಡ್ಡು ಹೊರಗಿರೋ ಕಳ್ರೆ ಗೊತ್ತಾಗೋದಿಲ್ಲ, ಮನೇಲಿರೋ ಕಳ್ರೆ ಗೊತ್ತಾಗಿದ್ರೆ ಸಾಕು. ಅದಕ್ಕೆ ಈ ಸರಿ ದುಡ್ಡನ್ನ ನಿಕ್ಕರಲ್ಲಿ ಇಟ್ಟಿಲ್ಲ, ಸಾಸು ಡಬ್ಬಿಯಲ್ಲಿ ಇಟ್ಟಿಲ್ಲ, ಬ್ಯಾಂಕಲ್ಲಿ ಇಟ್ಟಿದ್ದೀನಿ. ನಡಿ ನಡಿ, ಜಾಗ ಖಾಲಿ ಮಾಡು. ನಡಿ. ಪುಟ್ಲಕ್ಷ್ಮಿ, ಬೊಮ್ಮೆ ಮಡ್ಕೆಗಳೆಲ್ಲ ಹುಷಾರು, ಕಳ್ಳಪ್ಪಂದಿರೆಲ್ಲ ಇದ್ದಾರೆ. ನನ್ನ ಮಗ ಯಾರಿಗ್ ಬೈದ್ದು ಅಂತ ಗೊತ್ತು ನನಗೆ. ಇವನ್ನ ಹುಡ್ಸಿ ಇಲ್ಲಿವರೆಗೂ ಬೆಳೆಸ್ತಿಲ್ವಾ? 50 ರೂಪಾಯಿ ಕೊಟ್ಟಿದ್ರೆ ಏನಾಕಿತ್ತು ಅವನಿಗೆ? ನನ್ನನ್ನು ಸಾಕಾಗಲ್ವಾ? ಇಂತ ನನ್ನ ಮಗ ಹುಡ್ತಾನೆ ಗೊತ್ತಿದ್ರೆ ನಾನು ನಿಮ್ಮ ಅಮ್ಮನ ಮದುವೆನೇ ಆಗ್ತಿರ್ಲಿಲ್ಲ.
₹100 ನನ್ ಬಂಗಾರ ಮೊದ್ಲೇ ಕೊಟ್ಟಿದ್ರೆ ಅವನಿಗೆ ಬೈದಾರ ತಪ್ಪಿತ್ತ. ಅಪ್ಪಂದ್ರಿಗೆ ಹೆಣ್ಮಕ್ಳು ಹಿಂಗೆ ದುಡ್ಡು ಕೊಡ್ತಾರೆ ಮೊದ್ಲೇ ಗೊತ್ತಿದ್ರೆ ನಿನ್ನಂತ 4 ಆಯ್ತಾ ಉಡ್ಸ್ಬಿಡ್ತಾ ಇದ್ದೆ. ನಿಮ್ ಟೈಮ್ ಆಯ್ತು. ಯಾರದು? ಮಾಮೋಯ್ ನಾನೇ. ನೀನಾ? ನಿಂತ್ಕೊಳ್ಳಿ, ಓಡ್ತೀಯ? ನಿಂತ್ಕೊ. ಮಾಮೋಯ್ ಇದಕ್ಕೋಸ್ಕರ ಎಷ್ಟು ದಿವಸದಿಂದ ಕಾಯ್ತಾ ಇದ್ದೆ. ಯಾವಾಗ ನೋಡಿದ್ರೆ ಇದೆ ಯೋಚನೆ ಅವಳಿಗೆ. ಅಮ್ಮಮ್ಮ ನನ್ ಮಡಕೆ ಯಾಕೆ ಹೊಡ್ದೆ ನಿನ್ನ? ಎಲ್ಲಿ ಮುಡಿದ್ರು ಅಂತಾಳಲ್ಲಪ್ಪ ಇವಳು. ಬಾತ್ಕೋಳಿಗೆ ಕತ್ತಿ ಹಿಡಿಬೇಕು, ಮೊಲಕ್ಕೆ ಕಿವಿ ಹಿಡಿಬೇಕು, ಕೋಳಿಗೆ ಕಾಲ್ ಹಿಡಿಬೇಕು, ಒಂದ್ ಹೆಣ್ಣನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಬೇಕು ಅನ್ನೋದು ಗೊತ್ತಿಲ್ವಾ ಮಾಮೋಯ್? ಜಾಸ್ತಿ ಆಡ್ಬೇಡ, ಮರ ವಾಲ್ಬಿಡುತ್ತೆ. ನಾನ್ ಮಡಕೆ ಯಾಕೆ ಹೊಡ್ದೆ ಹೇಳು? ಮಡಕೆ ಯಾಕೆ ಹೊಡ್ದೆ ಅಂದ್ರೆ ಕಣ್ಣು ಹೊಡಿತಾಳಲ್ಲಪ್ಪ ಇವಳು. ಮಡಕೆ ದುಡ್ಡು ಕೊಡೆ. ಯಾವಾಗ ನೋಡಿದ್ರು ಮಡ್ಕೆ ಯಾಕೆ ಹೊಡ್ದೆ ಅಂತ ಕೇಳ್ತ್ಯಾ? ಕಣ್ಣು ಯಾಕೆ ಹೊಡ್ದೆ ಅಂತ ಕೇಳಲ್ವಾ? ಧೂಳು ಬಿತ್ತು ಅದಕ್ಕೆ ಹೊಡಿತ್ಯಾ. ಅದ್ ನಾನು ಯಾಕೆ ಕೇಳ್ತ್ಯಾ? ಮೊದಲು ನನ್ ಮಡಕೆ ಕಾಸು ಕೊಡೆ. ಕೊಡ್ತೀನಿ, ಮೊದ್ಲು ಕುದುರೆ ಆಟ ಆಡಣ್ವಾ? ಆಟ ಗಿಟ್ಟಲ್ಲ ಬೇಡ, ಈಗ ಮೊದಲು ನನ್ ಮಡಕೆ ಕಾಸು ಎಣ್ಸು. ಅಯ್ಯೋ ಶಿವ ಶಿವ ಶಿವ. ಅವನಿಗೆ ಇಬ್ರು. ಅಯ್ಯೋ ಕೃಷ್ಣ, ಅವನಿಗೆ ಲೆಕ್ಕನೇ ಇಲ್ಲ. ಅಯ್ಯೋ ಯಾವ ದೇವ್ರ ಹೆಸರು ಹೇಳಕ್ ಆಗಲ್ವಲ್ಲಪ್ಪ. ಕಾಸು ಎಣ್ಸಕ್ಕೆ ಇಷ್ಟೊತ್ತೇನೆ? ಇದೇ ಒಳ್ಳೆ ಸಮಯ ಕುದುರೆ ಏರೋಕೆ. ಕಾಸು ಕೊಡಕ್ಕೆ ಇವಳು ಇಷ್ಟೊತ್ತು ಮಾಡ್ತಾಳೆ. ಇವಳು ಸಾವಾಸನೆ ಬೇಡ. ಕೊನೆಗೂ ಈ ಪುಟ್ರಾಜನ ನಟರಾಜನೇ ಕಾಪಾಡ್ದ. ಆಗ್ಬೇಕು. ಇವತ್ ತಪ್ಪಿಸ್ಕೊಂಡಿದ್ಯಾ ಮಾಮೋಯ್, ಇನ್ ಮುಂದೆ ಸಿಗು. ಕುದುರೆ ಏರ್ದೆ ಬಿಡೋದಿಲ್ಲ. ಈ ಪ್ಲೇಸ್ ಚೆನ್ನಾಗಿದೆ ಕಡೆ, ಇಲ್ಲೇ ಕುತ್ಕೊಳ್ಳೋಣ. ಅಣ್ಣ ಹೊಟ್ಟೆ ಇದೆ, ಬೇಗ ಸ್ನಾನ ಮಾಡೋಣ. ನಿಮ್ಗೆ ಯಾರಿಗೂ ಕನ್ನಡ ಬರಲ್ವಾ? ಅಯ್ಯೋ ಕತ್ತಗಳ, ಮತ್ತೆ ಅದೇ ಭಾಷೆನಾ? ಯು ಬ್ಲಡಿ ಬೆಗ್ಗರ್. ಅಯ್ಯೋ ಈಗ ಕನ್ನಡ. ಹಾವು ಇಲ್ಲ, ಚೇಳು ಇಲ್ಲ. ನೋಡಿದ್ರಾ, ನೀರು ಬಿದ್ದ ತಕ್ಷಣ ಹೆಂಗ್ ಬಂದ್ಬಿಡ್ತೆ ನಮ್ ಭಾಷೆ. ಕೊಪ್ಪು ಮಾಡ್ತೀರಾ? ಕೊಪ್ಪು. ನಮ್ ಭಾಷೆನ ಯಾವತ್ತೂ ಮರಿಬಾರ್ದು, ನೆನ್ಪಿಟ್ಕೊಳ್ಳಿ. ನಮ್ ಎಲ್ಲ ಕಾಗೆ ನನ್ನ ಮಗನೇ. ಓಡ್ರಿ ಓಡ್ರಿ, ಮನೆ ಕಡ್ರೆ ಓಡ್ರಿ. ಹೆಣ್ಮಕ್ಳ ತರ ಇರೋದು ಕಲೀರಿ. ನನ್ ರಾಪು ಕಂಡ್ರೆ ದುಡ್ಡು ಅಲ್ಲಿ ಇಲ್ಬೇನಲ್ಲಿ. ರಾಮಾಯಣ ಇದ್ದುದೇ ಒಂದು. ಅಣ್ಣ ನೀನ್ ಭಾರಿ ಬುದ್ಧಿವಂತ ಕಾರಣ. ಲೇ, ನಮ್ಮ ತಾಯಿ ಭಾಷೆ ಮೇಲೆ ನಮ್ಗೆ ಅಷ್ಟು ಅಭಿಮಾನ ಇರೋದು ಬೇಡ. ಏನು ಅದೇನಲ್ಲ ಬಡ್ಡಿ ಅದ್ನೆ, ಕನ್ನಡದ ಬಗ್ಗೆ ಅದೆಷ್ಟು ಪ್ರೀತಿ ಇಲ್ಲ ನಿಂಗೆ. ಸರಿ, ಇತ್ತೀಚೆಗೆ ಮಾಟ ಮಂತ್ರ ಎಲ್ಲ ಕಲ್ತು ಬಿಟ್ಟಿದ್ಯಂತೆ, ನಿಜವಾ? ಹ್ಞೂ, ಮತ್ತೆ ನಮ್ ಗುರುಗಳಂದ್ರೆ ಏನ್ ತಿಳ್ಕೊಂಡ್ಬಿಟ್ಟಿದ್ದೀನಿ ನೀನು? ನನ್ನ ಮಗನ ಸರಿಯಾಗಿ ಕಲಿಸ್ತೀನಿ. ಹೋಗೋಣ ಒಂದ್ ಕೆಲಸ ಮಾಡಪ್ಪ, ಈ ನೀರ್ನೆಲ್ಲ ಪೆಟ್ರೋಲ್ ಮಾಡ್ಬಿಡಪ್ಪ. ನೋಡವ ಈ ನೀರ್ನೆಲ್ಲ. ಅಯ್ಯೋ ಕಂಬಳಿ ಉಳದ್ ಮೀಸೆ ನನ್ ಮಗನೇ, ನೀನ್ ಹೇಳ್ದಂಗೆ ಈ ನೀರ್ನೆಲ್ಲ ನಾನು ಪೆಟ್ರೋಲ್ ಮಾಡ್ಬಿಡ್ತೀನಿ. ಆದ್ರೆ ನಿಂತರ ಯಾವನೊಬ್ಬ ಹಳೇ ಕುಡುಕ್ ನನ್ನ ಮಗ ಫುಲ್ ಏರಿಸ್ಕೊಂಡು ಬೆಂಕಿ ಕಡೆ ಗೀಚಿ ನೀರಿಗೆ ಎಸ್ಬಿಟ್ಟ ಅನ್ಕೋ,
ಇಡೀ ದೇಶನೇ ಹತ್ಕೊಂಡು ಉಳ್ದ ಬಿಡುತ್ತಲ್ಲೋ. ಲೇ ದಡಿಯಾ, ನಿನ್ ತಲೆಯಲ್ಲಿ ಬುದ್ಧಿ ಇದೆಯೋ ಲದ್ದಿ ಇದೆಯೋ? ಈಗೇನು ನೀನ್ ನನ್ನ ಶಕ್ತಿ ಪರೀಕ್ಷೆ ಮಾಡಬೇಕು. ಸಿಗರೇಟ್ ಇದೆಯಾ? ಹೇಗೆ ಇಟ್ಕೋ ಬಾಯಿಗೆ. ತಗೋ, ಹೆದರ್ಕೋಬೇಡ, ಅನ್ಸ್ಕೋ. ನೀನೊಂದು ಕೆಲಸ ಮಾಡು, ತಗೋ, ಇದ್ರಲ್ಲಿ ಉಂಗ್ರ ಮಾಡಿಸ್ಕೋ, ಒಳ್ಳೇದಾಗತ್ತೆ. ಎಲ್ಲ ಜೋಗಿ ರೋಗದವನೆ, ಏನ್ ಕಾಲ ಬಂತು. ಮಾಡಿದ್ದಾರೆ ಮಡಿಕೆ ಕುಡಿಕೆ ಆದೆ, ಹಂಗೆ ಇಕ್ಕಿದ್ರೆ ಜಡಿ ಮಣ್ಣು ಆದೆ ನೀನಾರಿ. ಪುಟ್ಲಕ್ಷ್ಮ, ಪುಟ್ಲಕ್ಷ್ಮ, ಅಲ್ಲ ಈ ಮಡಿಕೆ ನಿಂತರನೇ ವಿಚಿತ್ರವಾಗಿದೆ. ಯಾರು ಮಾಡಿದ್ದು? ಹೋಗ್ಲಮ್ಮ, ಯಾರಮ್ಮ ಮಾಡಿದ್ದು? ನಿಮ್ಮ ಅಣ್ಣನ? ನನ್ನ ಮಗ ಬಲ್ಬತ್ ಬರ್ತ. ಗೆಟ್ ಔಟ್, ಹೋಗು ಹೋಗು. ರಾಮನು ಸೀತ್ನು ವನವಾಸಕ್ಕೆ ಹೋದಾಗ ಸೀತೆ ಇದೇ ಗಡಿಗೆ ನೀರ್ ತಗೊಬಂದು ರಾಮನಿಗೆ ಕುಡಿಸ್ಲು ಅಂತ ಹೇಳ್ಬಿಟ್ರೆ ಜನ ಸೆಂಟಿಮೆಂಟ್ ಆಗಿ ನಂಬಿ ಲಾಭಕ್ಕಂತ ತಗೊಂಡು ಸೋಕೆ ಸಲಿಕೆ ಮಾಡ್ತಾರೆ. ತಿಂಗಳ ಕಾಲ ಯಾರನ್ನೂ ಕೇಳಂಗಿಲ್ಲ. ಸ್ವಾಮಿ ಫುಲ್ ವರ್ಕೌಟ್. ನನ್ ಮಗ ಬತ್ತನಪ್ಪ, ಗ್ಯಾಸ್ಗೆ ಮಾಡ್ಬೇಕು. ಬಂದ್ಬಿಟ್ನಲ್ಲಪ್ಪ. ಏನ್ ಮಾಡಿ ಸದೆ ಪಡೆಯಲು ನಮ್ಮ ಪುಟ್ಟರಾಜು ಕೈಲಿ ಮಣ್ಣಿನ ಗದೆ ಮಾಡಿಸಿದೀನಿ. ಈಗಲೇ ಸದೆ ಗುಡ್ ಕ್ಯಾಟ್. ಸನಾಜಿ ಅಪ್ಪನ ಜಯಪ್ರದ ಡ್ಯಾನ್ಸ್ ಆಯ್ತಲ್ಲ, ಏನ್ ವಿಷಯ ಹೇಳು. ಮಡಿಕೆ ನಾನು ಬೆಂಗಳೂರಿಗೆ ಹೋಗ್ತೀನಿ, ನಂಗೊಂದು 500 ರೂಪಾಯಿ ಕೊಡ್ಬೇಕಪ್ಪ ನೀನು. ಅದನ್ನ ತಗೊಂಡು JP-ನವ್ರಿಗೆ ಹೋಗ್ಬಿಟ್ಟು ಅಂಬರೀಶ್ ಅವ್ರ ಮನೆ ಮುಂದೆ ಹೋಗಿ ಈ ಮಡಿಕೆನ ಅವ್ರ ಕೈಲಿ ಕೊಟ್ಬಿಟ್ಟು ಫೋಟೋನು ತೆಗೆಸ್ಬಿಟ್ಟು ಹಂಗೆ ಒಂದ್ಸರಿ ವಿಡಿಯೋ ಮಾಡಿಸ್ಬಿಟ್ಟು ಹೇಳಿಸ್ಬಿಡ್ತೀನಿ ಅವ್ರ ಕೈಲಿ. ಎಲ್ರೂ ಮಡಿಕೆ ಗಡಿಗೆ ಕುಡಿಕೆನ ಉಪಯೋಗಿಸಿ, ಯಾರು ಪ್ಲಾಸ್ಟಿಕ್ ಉಪಯೋಗಿಸ್ಬೇಡಿ, ಎಲ್ ತಳಗೋಯ್ತದೆ ಅಂತ ಹಂಗೆ ಒಂದ್ ಸೈಡಲ್ಲಿ ಹಾಕ್ಸ್ಬಿಡ್ತೀನಿ. ಉಪಯೋಗಿಸೋದಾದ್ರೂ ನಮ್ ಪುಟ್ಟರಾಜು ಮಾಡಿದ ಮಡಿಕೆ ಗಡಿಗೆ ಕುಡಿಕೆನ ಉಪಯೋಗಿಸಿ ಅಂತ. ಅವಾಗ ನಿಂಗೆ ಆಲ್ರು ನನ್ ದುಡ್ಡು ನೀನು ಮಾಡ್ತಾನೆ ಇರೋ, ನಾನು ಎಣಸ್ಕೊತಾನೆ ಇರ್ತೀನಿ. ಈ ಮನೇನ ಒಡಿಸಾಕೆ ಸಣ್ಣದಾಗ ಒಂದು ವಿಧಾನಸೌಧ ಕಟ್ಸ್ಕೊಬಿಡವ. ವಿಧಾನಸೌಧ? ಹೌದಾ? 100 ರೂಪಾಯಿ. ಪುಟ್ಟಲಕ್ಷ್ಮಿ, ಇನ್ಮೇಲೆ ನಮ್ಮ ಅಪ್ಪನಿಗೆ ಮಧ್ಯಾಹ್ನ ಊಟ ಹಾಕ್ಬೇಡ. ದುಡ್ಡಿಲ್ಲ ಅಂದ್ರೆ ಬೀದಿ ನಾಟಕ ಶುರು ಹಚ್ಕೊಂಡ್ಬಿಡ್ತಾನೆ. ಪಂಡಿತಳ್ಳಿ ಮಹಾಜನ್ರೆ, ನಮ್ಮ ಏಕೈಕ ಪುತ್ರ ಅಂತ ಪುಟ್ಟರಾಜು ಅವರು ಮಧ್ಯಾಹ್ನದ ಭೋಜನವನ್ನು ಕ್ಯಾನ್ಸಲ್ ಮಾಡ್ಬಿಟ್ಟು ಇದಕ್ಕೆ ಎಲ್ಲಾ ಸೇರ್ಬಿಟ್ಟು ಒಟ್ಟಿಗೆ 300 ರೂಪಾಯಿ ಕೊಡ್ತೀವಿ ಅಂತ ಒಪ್ಕೊಂಡ್ಬಿಟ್ಟಿದ್ದಾರೆ. ತಂದೆ ಅದು ನನಗೆ ಬಹಳ ಸಂತೋಷವಾಗ್ತಿದೆ. ಮಹಾಜನಗಳೇ, ಈ ಕುಡ್ಕಣ ಏಕೈಕ ಪುತ್ರನಾದ ನಾನು ಹೇಳುವುದೇನೆಂದ್ರೆ, ಭಕ್ತ ಕುಂಬಾರನ ಭಕ್ತಿ ಹೆಚ್ಚಾಗಿ ತನ್ನ ಮಗನ ತುಳಿದ ಹಾಗೆ ನಮ್ಮ ಅಪ್ಪನ ಮೇಲೆ ನನಗೆ ಪ್ರೀತಿ ಹೆಚ್ಚಾಗಿ ಕೇಸರಳಾಗಿ ತುಳಿಬೇಕು ಅಂತಿದ್ದೀನಿ. ನಾವೆಲ್ಲ ಬಂದ್ರೆ ನನಗೇನು ಅಭ್ಯಂತರ, ದಯವಿಟ್ಟು ಬನ್ನಿ. ಮಡಿಕೆಯಲ್ಲಿ ಹೋಯ್ತು. ಮಡಿಕೆ ನಾನಲ್ಲಪ್ಪ, ನಾನಲ್ಲ. ಸದ್ಯ ನಿನ್ ಕಣ್ಣೆದ್ರಿಗೆ ಇದ್ದೀನಿ, ಬಚಾವಾದೆ. ಇಲ್ಲ ನೀನು ನಂಬ್ತಿದ್ದ. ಬಿಡ, 100 ರೂಪಾಯಿ ಕೊಡು ಡೇಸನ್ ಕಂಪ್ಲೇಂಟ್. ಯಾವಾಗ ನೋಡಿದ್ರೆ ಇದೇ ಆಯ್ತು ನಿಂದು. ಪುಟ್ಟಲಕ್ಷ್ಮಿ, ಇಲ್ಲಿಟ್ಟಿದ್ ಮಡಿಕೆಯಲ್ಲಿ. ಗೌರಿ, ಏನಮ್ಮ? ಇದೇನು ಮಡಕೆ 8 ತಿಂಗಳು ಬಸ್ರಿ ತರ ಈ ಚಿತ್ರವಾಗ ಇತ್ತಲ್ಲ? ಅದ ನೀರಲ್ಲಿ ಹಾಕೋವರೆಗೂ ಸರಿಯಾಗೇ ಇತ್ತು. ನೀರು ಮುತ್ಕೊಡ್ತಲ್ಲ, ಅದಕ್ಕೆ ಹೀಗಾಗ್ಬಿಟ್ಟು. ಪುಟ್ಟರಾಜಂಗೆ ಹೇಳಿ ತೊಟ್ಟಿ ಸರಿ ಮಾಡಿಸ್ಕೊಳತ್ತಾನೆ. ಅದಕ್ಕೆ ಅವನು ಮೊದ್ಲು ನಿನ್ನನ್ ತಟ್ಬಿಟ್ಟು 15 ವರ್ಷದಲ್ಲಿ ಮಾಡ್ತಾನಂತೆ, ಆಮೇಲೆ ಮಡಿಕೆ ತಟ್ಟಿ ಸರಿ ಮಾಡ್ತಾನಂತೆ. ಅದಕ್ಕೆ ನಾನೇನ್ ಹೇಳೋಕ್ಕಾಗತ್ತೆ? ಹಿಂಗ್ ಮಾತಾಡಿ ಮಾತಲ್ಲೇ ಸೀರೆ ನೇಯ್ದು ಬಿಡ್ತೀಯ ಮಳ್ಳಿ. ಪುಟ್ಟಲಕ್ಷ್ಮಿ ಇಲ್ವಾ? ಪುಟ್ಟಲಕ್ಷ್ಮಿ ಇಲ್ವಾ ಅಂತ ಕೇಳ್ತಿದ್ಯಾ? ಅವಳು ಇಲ್ಲಿಗೆ ಯಾಕೆ ಬರ್ತಾಳೆ? ಏಯ್, ಅದು ಪುಟ್ಟಲಕ್ಷ್ಮಿ ನಿನ್ಗೋಸ್ಕರ ಸ್ಪೆಷಲ್ ಆಗಿ ಮಡಿಕೆ ಮಾಡಿದೀನಿ, ತಗೊಂಡ್ ಹೋಗು ಅಂದ್ಲು. ಏನು ಅವಳಂದ್ಲ? ಮಾತಾಡದ್ಲ? ಬಾಯ್ ಮುಚ್ತೀಯಾ? ಮಡಿಕೆ ಕೊಟ್ಲು. ಪಾಪ ಬೇಜಾರು ಯಾಕೆ ಮಾಡೋದು ಅಂತ ತಗೊಂಡ್ ಬಂದೆ. ಅಂದ್ಹಾಗೆ ಆ ಮಡಿಕೆ ಯಾಕೆ ನಿಂತರ ವಕ್ರವಾಗಿದೆ? ಏನಂದೆ? ನಾನು ವಕ್ರವಾಗಿದ್ದೀರಾ?
ನೀನು ಎಷ್ಟು ಮಾತಾಡ್ತೀಯ ಅಪ್ಪ ನೋಡಪ್ಪ. ಕುಂಟೆ ಬಿಲ್ಲೆ ಆಟ ಆಡೋ ವಯಸ್ಸು ಹೋಯ್ತು, ಮದ್ವೆ ಆಟ ಆಡೋ ವಯಸ್ಸು ಬಂತು. ಮಾವ ನೀವ್ ಯಾವಾಗ ಬಂದ್ರಿ? ನಾನ್ ಬಂದು ಅರ್ಧ ಗಂಟೆ ಆಯ್ತು. ಮಾವ ನೀವೇ ಇಲ್ಲಿ ಕೂತ್ಕೊಂಡಿದ್ದೀರಾ? ನೀವು ಮೊದ್ಲು ಹೇಳಿ ಹೇಳಿ. ಇರು ಯಾಕೆ ತಲೆ ಮೇಲೆ ನೀವು ಮೊದ್ಲು ಹೇಳಿ ಮಾವ, ಹೇಳಿ. ನಾನು ಆಗ್ಲೇ ಹೇಳ್ದೆ ಆ ಮಗದ ಹತ್ರ ಹೋಗ್ಬೇಡ ಕಣಯ್ಯ ಅಂತ. ನನ್ನ ಮಾತು ಕೇಳ್ದ? ಅಲ್ಲ ಮಾವ, ಅಂಥದ್ದೇನಿದೆ ಆ ಮಗ್ದಲ್ಲಿ ಅಂತ. ಅವಳು ಮದುವೆ ಸೀರೆನ ಬೇರೆ ಯಾರು ನೇಯಬಾರ್ದಂತಪ್ಪ. ಒಂದೊಂದು ಎಳೆಲು ಅವಳ ಹೆಸರೇ ಇರ್ಬೇಕಂತೆ. ಅದಕ್ಕೆ ಅದು ಸರಿನೇ, ಇವತ್ತಲ್ಲ ನಾಳೆ ಆ ಸೀರೆ ನಮ್ಮನೆಗೆ ತಾನೇ ಬರ್ಬೇಕು. ತಲೆ ಮೇಲೆ ಸರಿಯಾಗಿ ಕೂದಲೇ ಇಲ್ಲ. ನಿಮ್ಮನ್ನ ಯಾರು ಮದ್ವೆ ಆಗ್ತಾರೆ? ನೀನ್ ಬೇಡ ಅಂದ್ರೆ ಬಿಡು, ನಿನ್ ತಂಗಿನ ಮದುವೆ ಆಗ್ತೀನಿ. ಮಾಡ್ಕೊಡಿ. ನೀವು ದುಡ್ಡೆಲ್ಲ ಅವಳು ಪೌಡ್ರು ಸ್ನೋ ಅದಕ್ಕೆ ಖರ್ಚಾಗುತ್ತೆ. ಅಷ್ಟೇ ಅಲ್ಲ, ವರ್ಷಕ್ಕೆ 10 ಮಕ್ಕಳನ್ನ ಹೆತ್ಕೊಡ್ತಾಳೆ. ಅಪ್ಪ ನೋಡಪ್ಪ. ಯಾಕಮ್ಮ ಕಚ್ಚಾಡ್ತೀರಾ? ನಿಮ್ಮ ಹಣೆಯಲ್ಲಿ ಆ ಶಿವ ಏನ್ ಬರ್ದಿರ್ತಾನೋ ಆ ರೀತಿ ಆಗುತ್ತೆ. ಹೋಗ ಸೀರೆಗಳು ತಗೊಂಬ. ಭಾವ, ನಮ್ಮೂರ್ ಜಾತ್ರೆಗೆ ಸೀರೆ ಆರ್ಡರ್ ತಗೊಂಡ್ಬಿಟ್ಟಿದೀನಿ. ಅಷ್ಟೊತ್ತಿಗೆ 100 ಸೀರೆ ರೆಡಿ ಮಾಡ್ಕೊಟ್ಬಿಡಿ ಭಾವ. ಆಯ್ತು ಕಣಪ್ಪ. ಅಕ್ಕ, ಭಾವ ನಾ ಬರ್ತೀನಿ. ಒಳ್ಳೇದು. ಗೌರಿ ನಾ ಬರ್ತೀನಿ ಕಣೆ. ಸರಿ ಮಾವ.